ಸಾಕಷ್ಟು ಡೆವಲಪ್ಮೆಂಟ್ ನಡೀತದೆ, ಅದ್ರ ಬಗ್ಗೆ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತೀನಿ. ಸರ್, ಬಿ ಜೆ ಪಿಯಿಂದ ನೀವು ದೂರ ಆಗಿದ್ದು ಸಹ ಮನಸ್ಸೆಲ್ಲ ಬಿ ಜೆ ಪಿಲೇ ಇದೆ. ಬಿ ಜೆ ಪಿಲಿ ಸಾಕಷ್ಟು ಡೆವಲಪ್ಮೆಂಟ್ಗಳು ನಡೀತಾ ಇದ್ದಾವೆ, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಏನು ಡೆವಲಪ್ಮೆಂಟ್ ಆಗ್ತಾಯಿದೆ ನನಗಂತೂ ಗೊತ್ತಿಲ್ಲ. ಈಗ ಕೆಲವೊಂದಿಷ್ಟು ಒಂದು ಗುಂಪು ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಸೆಟ್ ನಿಂತಿರ್ತಕ್ಕಂಥದ್ದು. ಕಳೆದ ವಾರ ಪ್ರಹ್ಲಾದ್ ಜೋಶಿ ಅವರನ್ನ ಕರೆದು ಮಾತನಾಡೋಕ್ಕೆ ಪ್ರಯತ್ನ ಪಟ್ಟರು. ಅವ್ರದ್ದು ಒಂದೇ ಒಂದು ಅಜೆಂಡಾ, ವಿಜೇಂದ್ರ ಅವರ ಬದಲಾವಣೆ ಆಗಬೇಕು ಅಂತ ಹೇಳ್ಬಿಟ್ಟು. ಅವ್ರಿಗೆ ಕೇಳಿ, ನನಗೆ ಕೇಳಿದ್ರೆ ವಿಜೇಂದ್ರನ ಬದಲಾವಣೆ ಆಗಬೇಕು ಅಂತ ಒಂದೇ ಅಜೆಂಡಾ ಇಟ್ಕೊಂಡಿರೋಂಥ ಒಂದು ಗುಂಪಿದ್ದರೆ ಆ ಗುಂಪಿಗೂ ನನಗೇನು ಸಂಬಂಧ ಇಲ್ಲ. ಆ ಗುಂಪಿಗೆ ಏನಿದ್ದಾರೆ ಅಂತ ಅವ್ರಿಗೆ ಕೇಳಿದ್ರೆ ಅವ್ರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ಯಾಕೆ ಬದಲಾವಣೆ ಆಗಬೇಕು ಏನು ಅನ್ಕಂತ ಅವ್ರಿಗೆ ಕೇಳಿ, ನನಗೆ ಗೊತ್ತಿಲ್ಲ ಇದು. ಇವತ್ತೊಂದು ವಿಜೇಂದ್ರ ಅವರು ಒಂದು ಸ್ಟೇಟ್ಮೆಂಟನ್ನು ಮಾಡ್ತಾರೆ ಸರ್. ಬಿ ಜೆ ಪಿಯ ಹಳೆ ನಾಯಕರೇನಿದ್ದಾರೆ ಅವರು ಬರೋದಾದರೆ ಸ್ವಾಗತ ಮಾಡ್ತೀವಿ, ಪಕ್ಷದ ಇದಕ್ಕೆ ಸಿದ್ಧಾಂತಗಳಿಗೆ ಅವರು ಒಪ್ಕೊಂಡು ಬರಬೇಕು ಅಂತ. ಸಿದ್ಧಾಂತದ ವಿಚಾರಕ್ಕೋಸ್ಕರ ನಾನು ಹೊರಗೆ ಬಂದಿರೋದು. ಭಾರತೀಯ ಜನತಾ ಪಾರ್ಟಿ ದೇಶದಲ್ಲೇ ಒಂದು ಸಿದ್ಧಾಂತ, ಕರ್ನಾಟಕ ರಾಜ್ಯದಲ್ಲಿ ಒಂದು ಸಿದ್ಧಾಂತ ಇದೆ. ಈ ಸಿದ್ಧಾಂತದ ಬಗ್ಗೆ ಕೇಂದ್ರ ನಾಯಕರುಗಳು ಚರ್ಚೆ ಮಾಡಬೇಕು. ಚರ್ಚೆ ಮಾಡಿ ಕೇಂದ್ರ ನಾಯಕರು ಇಡೀ ದೇಶದಲ್ಲಿ ಯಾವ ರೀತಿ ಸಿದ್ಧಾಂತ ಇದೆಯೋ ಕರ್ನಾಟಕ ರಾಜ್ಯದಲ್ಲೂ ಕೂಡ ಅದೇ ಸಿದ್ಧಾಂತವನ್ನು ತರೋದಕ್ಕೆ ಪ್ರಯತ್ನ ನಡೆಸಿದಾಗ ಆಗ ಗೊತ್ತಾಗುತ್ತೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಇನ್ನೂ ಗಟ್ಟಿಯಾಗುತ್ತೆ. ಯಾಕೆಂತಂದರೆ ಈ ಪಕ್ಷವನ್ನು ಬಿಟ್ಟು ನಾನು ಎಂದೂ ಹೋಗಿಲ್ಲ, ಹೋಗೋದೂ ಇಲ್ಲ. ಈ ಪಕ್ಷವೇ ನನ್ನ ತಾಯಿ ಇದ್ದಂಗೆ. ಈ ಪಕ್ಷವನ್ನು ಸಿದ್ಧಾಂತ ಸರಿ ಹೋಗಬೇಕು ಅನ್ನೋದಕ್ಕೋಸ್ಕರ ನಾನು ಹೊರಗೆ ಬಂದಾಗ ಕಾಂಗ್ರೆಸ್ಸಿನ ಅನೇಕ ಮಂತ್ರಿಗಳು ನನಗೆ ಕರೆದರು. ಕಾಂಗ್ರೆಸ್ಸಿಗೆ ಬನ್ನಿ, ನಿಮಗಾಗಲಿ ನಿಮ್ಮ ಮಗನಿಗಾಗಲಿ ಸ್ಥಾನಮಾನಗಳು ಕೊಡ್ತೇವೆ, ನೀವು ಹೇಳಿದ್ದು ಕೊಡ್ತೇವೆ, ಹಾಗೆ ಹೀಗೆ ಅಂತ ಹೇಳ್ಕೊಂಬಂದರು. ನಾನು ಯಾರಿಗೂ ಕರೆದ್ರು ನಾನೇನು ಹೋಗಿಲ್ಲ. ಅದೇ ರೀತಿ ಕೇಂದ್ರದ ಸಮಾಜವಾದಿ ಪಾರ್ಟಿ ಅಖಿಲೇಶ್ ಯಾದವ್ ಕರೆದ್ರು, ಬನ್ನಿ ಅಂತ, ಹೋಗಲಿಲ್ಲ. ನಾನು ಹೇಳಕ್ಕೆ ಕೊಟ್ಟಿರೋದೇನು ಅಂದರೆ, ನಾವು ಒಂದು ಸಿದ್ಧಾಂತವನ್ನು ಅಂಟುಕೊಂಡು ಈ ಪಾರ್ಟಿಯಲ್ಲಿ ಇರೋರು. ಈ ಸಿದ್ಧಾಂತದಲ್ಲಿ ವ್ಯತ್ಯಾಸ ಆಗಿರೋದ್ರಿಂದ ಇದು ಸರಿ ಹೋಗಬೇಕು ಅನ್ನೋಂಥ ಅಪೇಕ್ಷೆ ಇದೆ. ಕೇಂದ್ರ ನಾಯಕರು ಯಾವತ್ತು ಆ ಸಿದ್ಧಾಂತದ ಬಗ್ಗೆ ಚರ್ಚೆ ಮಾಡಿ ಸರಿ ಮಾಡ್ತಂಥ ಯೋಚನೆ ಮಾಡ್ತಾರೋ ಅವತ್ತು ನಾನು ಪಾರ್ಟಿಗೆ ಹೋಗ್ತೀನಿ. ಅಲ್ಲಿ ತನಕ ಬಿ ಜೆ ಪಿ ನಾನು ಹೋಗಲ್ಲ. ಈಶ್ವರಪ್ಪನವ್ರ ಬಗ್ಗೆ ಒಂದು ವಿಷಯ ಚರ್ಚೆ ಆಗ್ತಾ ಇತ್ತು. ಕಳೆದ ವಾರ ರಾಘವೇಂದ್ರ ಅವರ ಮಗನ ಮದುವೆ ಕಾರ್ಯಕ್ರಮದಲ್ಲಿ ಈಶ್ವರಪ್ಪನವರು ಭಾಗಿಯಾಗ್ತಾರೆ. ಆಗ ಯಡಿಯೂರಪ್ಪನವರೇ ಆತ್ಮೀಯವಾಗಿ ಈಶ್ವರಪ್ಪನವರು ಬರಮಾಡ್ಕೊಳ್ತಾರೆ. ಹೀಗಾಗಿ ಈಶ್ವರಪ್ಪನವರು ಮತ್ತೆ ಬಿ ಜೆ ಪಿಗೆ ಬರ್ತಾ ಇದ್ದಾರೆ. ಯಡಿಯೂರಪ್ಪನವರು ನಾವು ಅನೇಕ ವರ್ಷಗಳಿಂದ ಸ್ನೇಹದಲ್ಲಿರೋರು. ನನಗೆ ಮೊನ್ನೆನೇ ಹೇಳಿದ್ದೆ, ನನಗೆ ಅವರು ದೊಡ್ಡಣ್ಣ ಇದ್ದಂಗೆ. ಅವ್ರ ಮನೆಯ ಎಲ್ಲ ಮದುವೆ ಕಾರ್ಯಕ್ರಮಗಳು ಕೂಡ ನಾನು ಹೋಗಿದ್ದೀನಿ. ನನ್ನ ಮನೆಯ ಎಲ್ಲ ಮದುವೆ ಕಾರ್ಯಕ್ರಮಗಳು ಅವ್ರು ಬಂದಿದ್ದಾರೆ. ಮೊನ್ನೆ ನಾನು ಆಸ್ಪತ್ರೆಯಲ್ಲಿ ಇದ್ದಾಗಲೂ ಅವ್ರು ಫೋನ್ ಮಾಡಿದ್ದರು, ಹೇಗಿದೆಯಪ್ಪ, ಏನೋ ಹುಷಾರಿಲ್ಲ ಅಂತ. ಸರಿ ಇದ್ದೀನಿ ಅಂತ ಹೇಳಿದೆ ನಾನು. ನನ್ನ ಹುಟ್ಟುಹಬ್ಬ, ಮೊನ್ನೆ ನಡೆದಂಥ ಹುಟ್ಟುಹಬ್ಬಕ್ಕೂ ಕೂಡ ಅವರು ಅವ್ರ ಮಗ ಇಬ್ಬರು ಫೋಟೋಗಳೆಲ್ಲ ಹಾಕ್ಕೊಂಡು ಶುಭಾಶಯಗಳೆಲ್ಲ ಕೋರಿದ್ರು. ಮೊನ್ನೆ ಸ್ವತಃ ರಾಘವೇಂದ್ರನೇ ನಮ್ಮ ಮನೆಗೆ ಬಂದು ಅವ್ರ ಮಗನ ಮದುವೆಗೆ ಬರಬೇಕು ಅಂತ ಕರೆದ್ರು. ಹಾಗಾಗಿ ಮದುವೆಗೆ ಹೋಗಿ ಬಂದಿದ್ದಕ್ಕೂ ರಾಜಕೀಯಕ್ಕೆ ಥಳಕಾಕಿದೆಯಲ್ಲ, ಇದು ಸರಿ ಇಲ್ಲ. ಈ ರೀತಿ ಅನೇಕ ಟಿ ವಿ ಚಾನೆಲ್ಗಳಲ್ಲಿ, ಪತ್ರಿಕೆಗಳಲ್ಲಿ ಇದ್ರ ಬಗ್ಗೆ ಸ್ವಲ್ಪ ರಾಜಕಾರಣದ ಬಗ್ಗೆ ಲೇಪನ ಹಚ್ಚಂಥ ಪ್ರಯತ್ನ ನಡೆಸಿದ್ದಾರೆ. ನಾನು ಪೇಪರು ಟಿ ವಿಗಳು ನೋಡಿದೆ. ಇದರಲ್ಲಿ ಯಾವ ರಾಜಕಾರಣವೂ ಇಲ್ಲ. ಖಾಸಗಿಯಾಗಿ ಅವ್ರ ಮನೆಗೆ ವಿಶ್ವಾಸದಲ್ಲಿ ಮದುವೆಗೆ ಹೋಗ್ಬಿಟ್ಟು ಬಂದಿದ್ದೀನಿ. ಇದರಲ್ಲಿ ರಾಜಕೀಯ ಪ್ರಶ್ನೆನೇ ಇಲ್ಲ. ಮತ್ತು ನಾನು ಹೋದಾಗ ಯಡಿಯೂರಪ್ಪನವರು ಆತ್ಮೀಯತೆಯಿಂದ ಸ್ವಾಗತ ಮಾಡಿದ್ದು ಹೌದು. ಹಂಗಂದ ತಕ್ಷಣ ಅವ್ರು ಆತ್ಮೀಯತೆಯಿಂದ ಸ್ವಾಗತ ಮಾಡಿದ್ದಾರೆ ಅಂದರೆ ಬಿ ಜೆ ಪಿ ಕರೆಯೋದಕ್ಕೆ ಅಂತ ಅದು ಅವರು ಅಲ್ಲ, ಬಿ ಜೆ ಪಿ ಹೋಗಬೇಕು ಅಂತ ನಾನೂ ಅಲ್ಲ. ಮದುವೆಗೆ ಹೋಗಿದ್ದೆ. ಆ ಗಂಡು ಹೆಣ್ಣು ಇಬ್ಬರಿಗೂ ಕೂಡ ಶುಭ ಕೋರ್ಬಿಟ್ಟು ಬಂದಿದ್ದೇನೆ. ಇಲ್ಲಿವರೆಗೂ ಆ ರೀತಿ ಚರ್ಚೆ ಆಗಿಲ್ವ ಸರ್? ಈಶ್ವರಪ್ಪನವ್ರನ್ನ ಕರೆಯೋದೇ ಆಗಲಿ, ಈಶ್ವರಪ್ಪನವ್ರು ಹೋಗೋದೇ ಆಗಲಿ, ಅದ್ರ ಬಗ್ಗೆ ಏನು ಅದ್ರ ಬಗ್ಗೆ ಎಲ್ಲೂ ನನ್ನ ಹತ್ರ ಯಾರೂ ಬಂದು ಮಾತಾಡಿಲ್ಲ. ನಾನು ಹೋಗೋ ಯೋಚನೆಯೂ ಸದ್ಯಕ್ಕೆ ಮಾಡಿಲ್ಲ. ಈಶ್ವರಪ್ಪನವ್ರು ಮತ್ತೆ ಬಿ ಜೆ ಪಿಯಲ್ಲಿ ನೋಡ್ಬೋದು ಸರ್? ನಾನು ಹೇಳ್ತೀನಲ್ಲ, ನಾನು ಎಂದಿದ್ರೂ ಬಿ ಜೆ ಪಿನೇ. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಸ್ಥಿತಿ, ಕರ್ನಾಟಕ ರಾಜ್ಯದಲ್ಲಿ ಈ ಪಕ್ಷವನ್ನು ಕಟ್ಟಂಥ ಅನೇಕ ಜಿಲ್ಲೆಗಳಲ್ಲಿ ಅನೇಕ ಹಿರಿಯ ಕಾರ್ಯಕರ್ತರು ನೋವು ಅನುಭವಿಸ್ತಾ ಇದ್ದಾರೆ. ಅದನ್ನು ನಾನು ಯಾಕಪ್ಪ ನಮ್ಮ ಪಾರ್ಟಿ ಪರಿಸ್ಥಿತಿ ಹೀಗಾಯಿತು ಅಂತ. ಅದು ರಿಪೇರಿ ಆಗಬೇಕು ಅಂತ ಎಲ್ಲರದ್ದು ಆಸೆ ಇದೆ, ನನ್ನದು ಆಸೆ ಇದೆ. ರಿಪೇರಿ ಆಗೋ ತನಕನೂ ಕೂಡ ನಾನು ಬಿ ಜೆ ಪಿ ಹೋಗಲ್ಲ. ಇದು ನನ್ನ ತೀರ್ಮಾನ. ಸೊ ಕೆಲವೊಂದಿಷ್ಟು ಜನ ಪಕ್ಷದ ಒಳಗಡೆ ಇದ್ದರೂ ಸಹ ಪಕ್ಷದ ವಿರುದ್ಧ ಮಾತಾಡ್ತಾರೆ. ಈಗ ನೀವು ಹೊರಗಡೆ ಬಂದ್ರಿ, ಪಕ್ಷದ ವಿರುದ್ಧ ಮಾತನಾಡಿದಾಗ ನೀವು ಸೈಲೆಂಟ್ ಆಗಿದ್ದೀರಾ. ಕೆಲವೊಂದಿಷ್ಟು ಪಕ್ಷದಲ್ಲಿದ್ದೇ ಪಕ್ಷದ ವಿರುದ್ಧ ಇದು ಪಕ್ಷದ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅವ್ರಿಗೆ? ಪಕ್ಷದಲ್ಲಿದ್ದು ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋಂಥ ಕಾರಣಕ್ಕೇ ನಾನು ಹೊರಗಡೆ ಬಂದಿದ್ದು. ಇನ್ನೇನು ಬೇರೆ ಉದ್ದೇಶ ಅಲ್ಲ. ಅಲ್ಲೇ ಇದ್ದುಕೊಂಡು ನಾನು ಪಕ್ಷದ ವಿರುದ್ಧವಾಗಿ ಮಾತಾಡೋದು, ರಾಜ್ಯಾಧ್ಯಕ್ಷ ವಿರುದ್ಧ ಮಾತಾಡೋದು ಸರಿಯಲ್ಲ ಅಂತ ಹೊರಗಡೆ ನಾನು ಬಂದಿದ್ದೇನೆ. ಅನೇಕರು ಪಕ್ಷದಲ್ಲಿ ಇದ್ಕೊಂಡು ಅದ್ರ ಮುಖಾಂತರ ಅಲ್ಲೇ ಸರಿ ಮಾಡಬೇಕು ಅಂತ ನಡೀತಾ ಇರೋಂಥ ಅಂಶವನ್ನು ಅವ್ರು ಹೇಳ್ತಾ ಇದ್ದಾರೆ. ಅದ್ರ ಮುಖಾಂತರ ಸರಿ ಹೋಗ್ಬೋದು ಅಂತ. ಯಾವುದು ಸರಿ ಯಾವುದು ತಪ್ಪು ಕೇಂದ್ರ ನಾಯಕರು ತೀರ್ಮಾನ ಮಾಡ್ತಾರೆ.
ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರ, ಇದು ಬಿ ಜೆ ಪಿಯ ವಿಷಯವಾದ ಇನ್ನು ಸರ್ಕಾರದ ವಿಚಾರಕ್ಕೆ ಬಂದರೆ, ಈಗಿನ ಸರ್ಕಾರದ ವಿಚಾರಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಸರ್ ಈ ಸರ್ಕಾರಕ್ಕೆ? ಮಾರ್ಕ್ಸ್ ಎಷ್ಟು ಕೊಡ್ತೀವಿ ಅಂತ ಅನ್ನೋದಕ್ಕಿಂತ ಸರ್ಕಾರದಲ್ಲಿ ಸರ್ಕಾರದ ಮಂತ್ರಿಗಳನ್ನೇ ಸರ್ಕಾರದ ವ್ಯವಹಾರಗಳು ಸರಿ ಇಲ್ಲ ಅಂತ ಅಂದ್ಕೊಂಡು ಮುಖ್ಯಮಂತ್ರಿಗಳು ಪತ್ರ ಬರೀತಾ ಇರೋದು ನಾನು ಜೀವನದಲ್ಲಿ ನೋಡಿರಲಿಲ್ಲ. ಒಬ್ಬ ಸಜ್ಜನ ರಾಜಕಾರಣಿ ಎಚ್ ಕೆ ಪಾಟೀಲರು ಗಣಿಗಾರಿಕೆಯಲ್ಲಿ ತನಿಖೆ ಆಗ್ತಾ ಇರೋಂಥ ಸಂಸ್ಥೆಗಳು ಯಾವುದು ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ, ತಣ್ಣಗಿದ್ದಾವೆ ಅನ್ನೋಂಥ ಮಾತು ಪತ್ರವನ್ನು ಅವ್ರು ಬರೆದ ಮೇಲೆ ಎಷ್ಟು ನೋವು ಅನುಭವಿಸ್ತವ್ರ ಲೆಕ್ಕ ಹಾಕಿ. ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವ ಇದು? ಈ ಗಣಿಗಾರಿಕೆ ನಡೆಸ್ತಾ ಇರೋಂಥ ವ್ಯಕ್ತಿಗಳಲ್ಲಿ ತನಿಖೆ ನಡೆಸ್ತಾ ಇರೋರು ಸರಿ ಮಾಡ್ತಿಲ್ಲ ಅಂದಾಗ ಮುಖ್ಯಮಂತ್ರಿಗಳ ಕರ್ತವ್ಯ ಇದು. ನಾನು ಅದಕ್ಕೋಸ್ಕರ ಎಚ್ ಕೆ ಪಾಟೀಲರು ಹೇಳಿದ್ರ ಬಗ್ಗೆ ಮುಖ್ಯಮಂತ್ರಿಗಳು ಗಮನ ಹರಿಸ್ಬೇಕು. ಏನೇನು ಲೂಟಿ ಆಗಿದೆ ಆ ಲೂಟಿಯ ಬಗ್ಗೆ ಸರಿಯಾದ ತನಿಖೆ ಆಗಬೇಕಲ್ಲ, ತನಿಖೆ ಆಗೋದಕ್ಕೆ ಅಲ್ಲಿ ಮುಖ್ಯಮಂತ್ರಿಗಳು ಕನಿಷ್ಠ ಎಚ್ ಕೆ ಪಾಟೀಲ್ ಮಾತಾಡೋದು ಕೇಳಿ ಗಮನ ಹರಿಸ್ಬೇಕು. ಇದು ಮೊದಲನೇದು. ಎರಡನೇದು, ಈ ಜಮೀರ್ ಅಹ್ಮದ್ ಅವರು ವಸತಿ ಸಚಿವರು, ಅವರ ಇಲಾಖೆಯಲ್ಲಿ ಒಬ್ಬ ಕಾಂಗ್ರೆಸ್ಸಿನ ಶಾಸಕರೇ ಬಿ ಆರ್ ಪಾಟೀಲ್ರೇ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನು ಪತ್ರ ಕಳಿಸಿದ್ರೆ, ಶಾಸಕನಾಗಿ ಪತ್ರ ಕಳಿಸಿದ್ರೆ ನನಗೆ ಮನೆಗಳು ಸ್ಯಾಂಕ್ಷನ್ ಮಾಡಲ್ಲ. ಯಾರೋ ಗ್ರಾಮ ಪಂಚಾಯತಿ ಸದಸ್ಯರು, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ದುಡ್ಡು ಕೊಟ್ಟು ಇಂತಿಂಥ ಗ್ರಾಮಗಳಿಗೆ ಮಾಡ್ಕೊಂಬಂದಿದ್ದಾರೆ. ಮುಖ್ಯಮಂತ್ರಿಗಳು ಜಮೀರ್ ಅಹ್ಮದ್ ಅವರು ಇನ್ನೂ ಬಾಯಿ ಮುಚ್ಕೊಂಡಾಗ ಕೂತಿದ್ದಾರೆ. ಜಮೀರ್ ಅಹ್ಮದ್ ಅವರು ತನಿಖೆನ ಮಾಡ್ತೀನಿ ಅಂತಲೂ ಹೇಳಿಲ್ಲ. ಮುಖ್ಯಮಂತ್ರಿಗಳು ಜಮೀರ್ ಅಹ್ಮದ್ ಪಾರ್ಟಿಯಿಂದ ಕ್ಯಾಬಿನೆಟಿಂದ ಕಿತ್ತಾಕೋಕ್ಕೂ ನೋಡಿಲ್ಲ. ಅದಕ್ಕೋಸ್ಕರ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಮುಖ್ಯಮಂತ್ರಿಗಳು ತಕ್ಷಣ ಜಮೀರ್ ಅಹ್ಮದ್ ಅವ್ರನ್ನ ವಸತಿ ಸಚಿವ ಸ್ಥಾನದ ಕಿತ್ತು ಬಿಸಾಕಬೇಕು. ಮತ್ತು ಯಾರ್ಯಾರು ಇದ್ರಲ್ಲಿ ಪಾಲ್ದಾರರಾಗಿದ್ದಾರೋ ಅವರೆಲ್ಲರ ಬಗ್ಗೆಯೂ ಕ್ರಮ ಕೈಗೊಳ್ಳಬೇಕು. ಇದು ನನ್ನ ಒತ್ತಾಯ. ಇನ್ನೊಂದು, ಸತೀಶ್ ಜಾರಕಿಹೊಳಿ ಅವರು ಸಹ ಇವತ್ತೊಂದು ಮಾತನ್ನು ಹೇಳಿದ್ದಾರೆ, ಏನು ವರ್ಗಾವಣೆ ನಡೀತಾ ಇದೆ ಸರ್ಕಾರದಲ್ಲಿ, ಆ ವರ್ಗಾವಣೆಯಲ್ಲಿ ನಮ್ಮ ಯಾವೂ ಸಹ ವರ್ಗಾವಣೆ ಆಗ್ತಾಯಿಲ್ಲ. ನಂದು ಒಂದೇ ಒಂದು ಪತ್ರ ಮಾತ್ರ ವರ್ಗಾವಣೆ ಆಗಿರ್ತಕ್ಕಂಥದ್ದು ಬೆಳಗಾವಿಲಿ, ಮಿಕ್ತವರೆಲ್ಲ ಬೆಂಗಳೂರು ಶಾಸಕರು ಸಚಿವರದೇ ಮೇಲ್ಗೈ. ನನಗೆ ಅದಕ್ಕೆ ಹೇಳ್ತೀನಿ ಅಲ್ಲ, ಇದೊಂದು ಸರ್ಕಾರನೇ ಇಲ್ಲ. ಮಂತ್ರಿ ಆದಂಥ ಸತೀಶ್ ಜಾರಕಿಹೊಳಿರೇ ನಂದೇನೂ ನಡೀತಾ ಇಲ್ಲ ಅನ್ನೋಂಥ ಮಾತ್ರ ಅಂದರೆ ಸರ್ಕಾರ ಸತ್ತೋಗಿದೆ ಅಂತ ನಾವು ವಿರೋಧ ಪಕ್ಷರು ಹೇಳ್ತೀವಿ. ಸರ್ಕಾರ ಸತ್ತೋಗಿದೆ ಅಂತ ನೇರವಾಗಿ ಮಂತ್ರಿಗಳೇ ಹೇಳ್ತಿಲ್ಲ. ಇಂಥ ಪರಿಸ್ಥಿತಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಈ ಸರ್ಕಾರ ಬಹಳ ದಿನ ಇರಲ್ಲ. ಯಾವತ್ತು ಚುನಾವಣೆ ಬರುತ್ತೋ ಗೊತ್ತಿಲ್ಲ. ಕೊನೆಯದಾಗಿ, ಸಿ ಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಮತ್ತು ಸಿ ಎಂ ನಡುವೆ ಜಗ್ಗಾಟ ನಡೀತಾ ಇದೆ. ಓಪನ್ ಆಗಿ ಡಿ ಸಿ ಎಂ ಅವರು ಹೇಳ್ತಾರೆ, ಡಿ ಕೆ ಸರ್ಕಾರವನ್ನು ನೀವು ನೋಡಬೇಕು ಅಂತ. ಸಿ ಎಂ ಎದುರುಗಳು ಇದೇನು ಸೂಚಿಸ್ತು? ನಾನು ಹೇಳ್ತೀನಲ್ಲ, ಇಲ್ಲ ಸರ್ಕಾರನೇ ಇಲ್ಲ, ಸತ್ತೋಗಿದೆ ಅಂತ ಅಂದಮೇಲೆ ಇದ್ರ ಬಗ್ಗೆ ರಿಯಾಕ್ಷನ್ ಏನು ಕೊಡಲಿ? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು ಒಬ್ಬರಿಗೊಬ್ಬರಿಗೂ ಯಾವತ್ತು ಈ ಸರ್ಕಾರ ಬಿದ್ದೋಗುತ್ತೋ ಗೊತ್ತಿಲ್ಲ, ಯಾವತ್ತು ಚುನಾವಣೆ ಬರುತ್ತೋ ಗೊತ್ತಿಲ್ಲ. ಇದಿಷ್ಟು ಮಾಜಿ ಸಚಿವರ ಮಾತು. ಕ್ಯಾಮ್ರಾಮನ್ ಧನರಾಜ್ ಜೊತೆ ರಾಘವೇಂದ್ರ ವಿ ಎನ್, ಪವರ್ ಟಿವಿ, ಬೆಂಗಳೂರು.